ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಇವತ್ತು ಕುಮಾರಣ್ಣವ್ರ ಬಗ್ಗೆ ನಮಗೆ ಅಭಿಮಾನಗಳು ಇರಬೇಕು, ಆದರೆ ಹುಚ್ಚ ಅಭಿಮಾನಗಳು ಇರಬಾರ್ದು. ರಾಜ್ಯದ ಎಲ್ಲೋ ಒಂದು ಕಡೆ ಇವತ್ತು 224 ತಾಲೂಕುಗಳಲ್ಲೂ ಏನು 31 ಜಿಲ್ಲೆಗಳಲ್ಲೂ ಎಲ್ಲೋ ಅಭಿಮಾನಿಗಳು ಇದ್ದಾರೆ. ಅಭಿಮಾನಿಗಳು ಎದೆ ಮೇಲೆ ಮತ್ತು ಕೈಗಳಲ್ಲಿ ತಮ್ಮ ತಮ್ಮ ಏನು ಅಭಿಮಾನವನ್ನು ತೋರಿಸ್ಬೇಕು ಅಂತ ಹೇಳಿದ್ರೆ ಏನು ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಬಿಟ್ಟರೆ ಕುಮಾರಣ್ಣನವ್ರಿಗೆ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವಂಥದ್ದು. ಎಲ್ಲೋ ಒಂದು ಕಡೆ ಕುಮಾರಣ್ಣನವರ ಕೊಟ್ಟಂಥ ಸರ್ಕಾರ ಏನು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ 2 ಬಾರಿ ಏನು ಮುಖ್ಯಮಂತ್ರಿ ಆದರು. ಎಲ್ಲೋ ಒಂದು ಕಡೆ ಅವರ ಒಂದು ಜನಪರ ಆಡಳಿತವನ್ನು ಮೆಚ್ಚಿ ಎಲ್ಲೋ ಒಂದು ಕಡೆ ನಾಡಿನ ಯುವಕರುಗಳು ಇಷ್ಟೊಂದು ಅಚ್ಚೆಗಳು ಹಾಕ್ಕೊಂಡು ಎಲ್ಲೋ ಒಂದು ಕಡೆ ನಾನು ಕಂಡಂಥ ಒಂದು ಚಿತ್ರದುರ್ಗದ ಯುವಕ ಏನು ಕೈ ಮೇಲೆ ಅಚ್ಚೆ ಹಾಕ್ಸ್ಕೊಂಡು ಏನು ಎಲ್ಲೋ ಒಂದು ಕಡೆ ನರಳೋದು, ಎಲ್ಲೋ ಒಂದು ಕಡೆ ನೋವು ಪಡೋದು ಇದು ಬೇಕಾಗಿಲ್ಲ. ಎಲ್ಲೋ ಒಂದು ಕಡೆ ಪಕ್ಷ ಸಂಘಟನೆ ಆಗಬೇಕು. ಪಕ್ಷದ ಒಂದು ಚೌಕಟ್ಟಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಏನು ಇವತ್ತು ಅಚ್ಚೆ ಹಾಕ್ಸ್ಕೊಂಡ್ರೆ ಅಭಿಮಾನ ತೋರಿಸೋದಲ್ಲ, 100 ಜನಕ್ಕೆ ಓಟ್ಗಳನ್ನ ಹಾಕ್ಸುವಂಥದ್ದು, ಪಕ್ಷ ಸಂಘಟನೆ ಮಾಡುವಂಥದ್ದು, ಪಕ್ಷದ ಒಂದು ಹಿತವನ್ನು ಕಾಪಾಡುವಂಥದ್ದು. ಎಲ್ಲೋ ಒಂದು ಕಡೆ ನಾಯಕರುಗಳು ಅಂತ ಬಂದಂಥ ಸಂದರ್ಭದಲ್ಲಿ ತುರಾಯಿಗಳನ್ನ ಹಾಕೊಂಡು ಎಲ್ಲೋ ಒಂದು ಕಡೆ ಇವತ್ತು ಹಿಂಭಾಗದಲ್ಲಿ ನಿಂತ್ಕೊಂಡು ಫೋಟೋಗಳನ್ನ ತೆಗೆಸ್ಕೊಳ್ಳೋದಲ್ಲ. ಎಲ್ಲೋ ಒಂದು ಕಡೆ ಮುಂದೆ ಬಂದು ಏನು ನಾವೇ ಇಂಡಿಪೆಂಡೆಂಟಾಗಿ ನಿಂತ್ಕೊಂಡು ಇವತ್ತು ರಾಜ್ಯದಲ್ಲಿ ಒಬ್ಬೊಬ್ಬ ಯುವಕರು ಯುವತಿಯರು ಮತ್ತು ಪುಣ್ಯಾತ್ಮ ತಂದೆ ತಾಯಿಗಳು ನಿಂತ್ಕೊಂಡು ನಾನೇ ಒಬ್ಬ ಕುಮಾರಣ್ಣ ಅಭಿಮಾನಿ ಅಂತ ಹೇಳ್ಕೊಂಡು ಇಡೀ ರಾಜ್ಯದಲ್ಲಿ ಮತವನ್ನು ಹಾಕ್ಸಿದ್ರೆ ಇವತ್ತು 100ಕ್ಕೂ ಹೆಚ್ಚು ಮತಗಳು ಹಾಕಿದ್ರೆ ಇವತ್ತೇನು 100 ಅಲ್ಲ 1000 ಅಲ್ಲ ಸಾವಿರಾರು ಗಟ್ಟಲೆ ಇವತ್ತು ಏನು ಒಂದು ನಾಯಕರುಗಳು ಹುಟ್ಟುವಂಥ ಪಕ್ಷ ನಮ್ಮ JDS. ಇವತ್ತು JDS ಪಕ್ಷದಲ್ಲಿ ಉಂಡು ತಿಂದು ಇಲ್ಲಿ ಬೆಳೆದಂತೆ ಹೋದಂಥವ್ರು ಇವತ್ತು ಅನ್ಯ ರಾಷ್ಟ್ರೀಯ ಪಕ್ಷದಲ್ಲಿ ಇರುವಂಥ ನಾಯಕರುಗಳೆಲ್ಲ ಈ ಮನೇಲೇ ಬೆಳೆದಂಥವ್ರು. ಎಲ್ಲ ಒಂದು ಕಡೆ ನಮ್ಮ ಕುಮಾರಣ್ಣನವರ ಬಗ್ಗೆ ಈ ಥರ ಅಭಿಮಾನ ತೋರಿಸ್ಕೊಂಡು ನಳ್ಳಾಡೋದು ನಮಗೆ ಇಷ್ಟ ಇಲ್ಲ. ಎಲ್ಲ ದಯಮಾಡಿ ಕೈ ಮುಗಿ ಬೇಡ್ತೀನಿ. ನಾಡಿನ ಯುವಕರುಗಳಿಗೆ ಮತ್ತು ಪುಣ್ಯಾತ್ಮ ತಂದೆ ತಾಯಿಗಳಿಗೆ ಮತ್ತು ಯುವತಿಯರಿಗೆ ಎಲ್ಲೋ ಒಂದು ಕಡೆ ಸಾಮಾಜಿಕ ಜಾಲತಾಣ ಆಗಲಿ, ದೃಶ್ಯ ಮಾಧ್ಯಮ ಆಗಲಿ, ಪೇಪರ್ ಮಾಧ್ಯಮ ಆಗಲಿ ಎಲ್ಲವೂ ಸಹ ಬೆಳೆದು ನಿಂತಿದೆ. ಇವತ್ತು ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಮಗೆ ಕೈ ಎಟುಕುವಂಥ ಮೊಬೈಲ್ಗಳು ಇವತ್ತು ನಾವು ಎಲ್ಲವನ್ನು ಇಡೀ ಪ್ರಪಂಚದಲ್ಲಿ ಏನಾಗ್ತಿದೆ ಇವತ್ತು ರಾಜಕೀಯದಲ್ಲಿ, ಚಿತ್ರರಂಗ ಆಗಲಿ, ಸಾಮಾಜಿಕ ಸಂಸ್ಕೃತಿ ಆಗಲಿ, ಸಾಹಿತ್ಯ ಆಗಲಿ, ಯಾವುದೇ ಒಂದು ಕ್ಷೇತ್ರವನ್ನು ಇವತ್ತು ನಾವು ಕೈಗನ್ನಡಿಯಾಗಿ ನೋಡುವಂಥ ಒಂದು ವ್ಯವಸ್ಥೆ ಇವತ್ತು ನಾವು ಮೊಬೈಲ್ಗಳಲ್ಲಿ ಆ್ಯಂಡ್ರಾಯ್ಡ್ಗಳಲ್ಲಿ ನೋಡ್ತಿದ್ದೀವಿ. ಎಲ್ಲ ಒಂದು ಕಡೆ ರಾಜಕಾರಣನೂ ಚೇಂಜ್ ಆಗಬೇಕು, ರಾಜಕಾರಣದಲ್ಲಿ ಬದಲಾವಣೆ ಆಗಬೇಕು, ರಾಜಕಾರಣದಲ್ಲಿ ಹೊಸ ಗಾಳಿ ಬರಬೇಕು. ಇವತ್ತು ಎಲ್ಲ ಒಂದು ಕಡೆ ರಾಷ್ಟ್ರೀಯ ಪಕ್ಷಗಳ ಗುಲಾಮಗಳಾಗಿರುವಂಥ ಹೈಕಮಾಂಡ್ ಗುಲಾಮ ಹೊಂದಿರುವಂಥ ರಾಷ್ಟ್ರೀಯ ಪಕ್ಷಗಳು ಇವತ್ತು ಡೆಲ್ಲಿಲಿ ನಾಯಕರುಗಳನ್ನ ಹುಡ್ಕೊಂಡು ಹೋಗ್ತಾರೆ. ಆದರೆ ನಮ್ಮ ಹೈಕಮಾಂಡ್ಗಳು JDS ಪಕ್ಷದ್ದು ದೇವೇಗೌಡ ಅಪ್ಪಾಜಿಯವರು ಪದ್ಮನಾಭದಲ್ಲಿ ಸಿಗ್ತಾರೆ. ಇಂಥ ಹೈಕಮಾಂಡ್ ಬೇಕೋ? ಇವತ್ತು ರಾಷ್ಟ್ರೀಯ ಪಕ್ಷದ ಬೂಟ್ಕಾಲ್ ನೆಕ್ಕುವಂಥ ನಾಯಕರುಗಳು ಬೇಕು. ಎಲ್ಲೋ ಒಂದು ಕಡೆ ನೀವು ತೀರ್ಮಾನ ಮಾಡಿ. ಎಲ್ಲೋ ಒಂದು ಕಡೆ ನಾನು ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಿಗೆ ಹೇಳ್ತಿದ್ದೀನಿ, ನೀವು ಉಚ್ಚಾಭಿಮಾನ ಪಡ್ಕೊಂಡು ನೋವು ಪಡೋದು ಬೇಕಾಗಿಲ್ಲ. ನಿಮ್ಮ ಹೃದಯ, ನಿಮ್ಮ ಪ್ರೀತಿ ವಿಶ್ವಾಸ ಹೃದಯದಲ್ಲಿ ಇಟ್ಕೊಂಡು ನೀವೊಂದು ನಾಯಕನ ಸೃಷ್ಟಿ ಮಾಡಬೇಕಂದ್ರೆ ಒಬ್ಬೊಬ್ಬ ಮನೆಯಲ್ಲೂ ಒಬ್ಬ ಯುವಕ ಯುವತಿ ಮತ್ತು ಪುಣ್ಯಾತ್ಮ ತಂದೆ ತಾಯಿಗಳು 100 ಮತಗಳನ್ನ ಹಾಕ್ಸಿದ್ರೆ JDSಗೆ ಅವತ್ತು ನಮ್ಮ ಒಂದು ಪಕ್ಷ ಸದೃಢ ಆಗುತ್ತೆ, ಪಕ್ಷ ಗಟ್ಟಿಯಾಗಿ ನಿಲ್ಲುತ್ತೆ, ಇಡೀ ರಾಜ್ಯದಲ್ಲಿ ಒಂದು ಹೊಸ ಬದಲಾವಣೆ ಆಗುತ್ತೆ, ಹೊಸ ಗಾಳಿ ಪರ್ವ ಬೀಸುತ್ತೆ. ಮತ್ತು 2028ರ ಚುನಾವಣೆ ಏನಿದೆ ಅಲ್ಲಿ ಕುಮಾರಣ್ಣನ ನಮ್ಮ ಮೈತ್ರಿ ಕೂಟದಲ್ಲಿ ಮುಖ್ಯಮಂತ್ರಿ ಸಹ ಮಾಡ್ಬೋದು. ಮತ್ತು ಏನು ತಾಲೂಕ್ ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ, ಗ್ರಾಮ ಪಂಚಾಯತಿ ಆಗಲಿ, ಏನು ಗ್ರೇಟರ್ ಬೆಂಗಳೂರು ಚುನಾವಣೆ ಆಗಿದೆ, ಯಾವುದೇ ಒಂದು ಚುನಾವಣೆಯಲ್ಲೂ ಸಹ ನಮ್ಮ JDS ಕಾರ್ಯಕರ್ತರುಗಳು ಎದೆಗುದ್ದೋದು ಬೇಕಾಗಿಲ್ಲ. ಗಟ್ಟಿಯಾಗಿ ನಿಂತು ಒಂದು ಚುನಾವಣೆಯನ್ನು ಎದುರಿಸಿ ಗೆಲುವನ್ನು ಪಡೆಯೋಣ. ಎಲ್ಲೋ ಒಂದು ಕಡೆ ಇಷ್ಟು ದಿನ ಇದ್ದಂಥ ಒಂದು ವ್ಯವಸ್ಥೆ ಬೇಡ. ನಿಖಿಲ್ ಕುಮಾರಸ್ವಾಮಿಯವರ ಮಾರ್ಗದರ್ಶನದಲ್ಲಿ, ಕುಮಾರಣ್ಣನವರ ಒಂದು ಅಭಿರುಚಿಯಲ್ಲಿ ಮತ್ತು ದೇವೇಗೌಡ ಅಪ್ಪಾಜಿಯವರ ಮಾರ್ಗದರ್ಶನದಲ್ಲಿ ಪಕ್ಷವನ್ನು ಸಂಘಟನೆ ಮಾಡೋಣ, ಸದೃಢ ಮಾಡೋಣ, ಗಟ್ಟಿಯಾಗಿ ನಿಲ್ಲಿಸೋಣ. ಎಲ್ಲರೂ ಗಟ್ಟದೇ ಒಂದು JDS ಕಟ್ಟಾಳವಾಗಿ ನಿಲ್ಲೋಣ. ಅಚ್ಚೆತ್ತು ತುರಾಯಿಗಳು ನಮಗೆ ಬೇಡ. ಪ್ರೀತಿ ವಿಶ್ವಾಸ ಇಟ್ಕೊಂಡು ಒಬ್ಬ 100 ಮತ ಹಾಕಿದ್ರೆ ಇಡೀ ರಾಜ್ಯದಲ್ಲಿ ಹೊಸ ಬದಲಾವಣೆ ಆಗುತ್ತೆ. 7 ಕೋಟಿ ಜನತೆಯನ್ನು ಬದಲಾವಣೆ ಆದರೆ ಒಂದು ಪಕ್ಷ ಗಟ್ಟಿಯಾಗಿ ಇವತ್ತು ನಮ್ಮ JDS ಪಕ್ಷ ಸುಮಾರು 130ರಿಂದ 140 ಸ್ಥಾನ ಪಡೆಯುತ್ತೆ ಅಂತೇಳಿ ನಾನು ವಿಡಿಯೋ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ. ಮತ್ತು ಒಂದೇ ಮಾತರಂ.